ಪ್ರಾಬಲ್ಯ ಕಳೆದುಕೊಂಡು ವಿಲ ಒದ್ದಾಡ್ತಿದ್ದ ನಾಯಕರಿಗೆ ಮತ್ತೆ ಮರು ಜೀವ. ಗಣಿ ದಣಿ ಜನಾರ್ದನ ರೆಡ್ಡಿ ಬಂಧನದಿಂದ ಪತರಗುಟ್ಟಿದ್ದ ರೆಡ್ಡಿ ಬ್ರದರ್ಸ್. ಅಖಂಡ ಜಿಲ್ಲೆಯಲ್ಲಿ ಪ್ರಾಬಲ್ಯ ಕಳೆದುಕೊಂಡು ವಿಲ ಒದ್ದಾಡ್ತಿದ್ದ ನಾಯಕರಿಗೆ ಮತ್ತೆ ಮರು ಜೀವ. ಸತತ ಸೋಲಿನಿಂದ ಕಂಗೆಟ್ಟಿರುವ ಶ್ರೀರಾಮುಲುಗೆ ಹೆಗಲಾಗ್ತಾರ ಗಣಿ ದಣಿ ಜನಾರ್ದನ ರೆಡ್ಡಿ. ಸಂಡೂರಿನ ಟಿಕೆಟ್ಗಾಗಿ ನಡೀತಿದೆ ಪೈಪೋಟಿ, ಗಣಿ ದಣಿಯೇ ನಿರ್ಣಾಯಕ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಳ್ಳಾರಿಯ ಗಣಿ ದಣಿ ಜನಾರ್ದನ ರೆಡ್ಡಿ ಇದೀಗ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿರೋದು ಅಲ್ಲಿನ ಜನರಿಗೆ ಬಹಳ ಸಂತೋಷವನ್ನ ತಂದಿದೆ. ಎಲ್ಲರೂ ಕೂಡ ಕಾತರದಿಂದ ಗಣಿ ದಣಿಯ ಸ್ವಾಗತಕ್ಕೆ ಕಾಯ್ತಿದ್ದಾರೆ. ಸುಮಾರು 14 ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯನ್ನ ತೊರೆದಂತ ಗಾಲಿ ಜನಾರ್ದನ ರೆಡ್ಡಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸಿದ್ರು. 2011ರಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧಿತನಾದಂತಹ ಗಣಿ ದಣಿ ತನ್ನ ರಾಜಕೀಯ ವರ್ಚಸ್ಸನ್ನ ಕಳೆದುಕೊಳ್ತಾನೆ ಬಂದಿದ್ರು. ಏನು 2023ರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ವಿಧಾನಸೌಧದ ಮೆಟ್ಟಿಲೇರಿದ್ದ ಗಣಿ ದಣಿಯ ಲಕ್ ಇದೀಗ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಭವಿಷ್ಯ ಉಜ್ವಲವಾಗ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯ ಪ್ರವೇಶಕ್ಕೆ ನೀಡಿರುವಂತಹ ಅನುಮತಿ ಈಗ ಬಹಳಷ್ಟು ಸಂತೋಷವನ್ನ ತಂದಿದೆ. 2011ರಿಂದ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಂತಹ ಗಣಿ ದಣಿ ಇದೀಗ ಬಳ್ಳಾರಿಯ ಪ್ರವೇಶವನ್ನ ಮಾಡ್ತಿದ್ದಾರೆ. ಬಳ್ಳಾರಿಯ ಪ್ರವೇಶದಿಂದ ರೆಡ್ಡಿ ಸಹೋದರರು ಫುಲ್ ಖುಷಿಯಾಗಿದ್ದಾರೆ. 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರ ಜೊತೆಗಿದ್ದ ಗಣಿ ದಣಿಗಳು ಬಳ್ಳಾರಿ ಜಿಲ್ಲೆಯನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಎಲ್ಲ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರ್ತಿದ್ರು. ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿಯ ಬಾವುಟವನ್ನ ಮೇಲೆತ್ತರಕ್ಕೆ ಹಾರಿಸ್ತಿದ್ರು. ಆದರೆ ಈ ಒಂದು ಗಣಿ ದಣಿಯ ಬಂಧನದಿಂದ ಬಿಜೆಪಿಯ ಬಾವುಟ ಕೆಳಗೆ ಬಿದ್ದಂತಾಗಿತ್ತು. ಕಾಂಗ್ರೆಸ್ನ ಪ್ರಾಬಲ್ಯ ಅಲ್ಲಿ ಹೆಚ್ಚಾಗಿತ್ತು. ಕಾಂಗ್ರೆಸ್ನ ಪ್ರಾಬಲ್ಯವನ್ನ ಇದೀಗ ಮತ್ತೆ ಮುರಿಯೋದಕ್ಕೆ ಬಳ್ಳಾರಿಯ ಗಣಿ ದಣಿ ಫಲವನ್ನ ತೊಟ್ಟಿದ್ದಾರೆ. ಏನು ಶ್ರೀರಾಮುಲು ಅವರ ಸೋಲಿನಿಂದ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ. ಶ್ರೀರಾಮುಲು ಅವರಿಗೆ ಬಲ ತುಂಬುವ ಕೆಲಸವನ್ನ ಆಪ್ತ ಸ್ನೇಹಿತ ಕುಚುಕು ಗೆಳೆಯ ಜನಾರ್ದನ ರೆಡ್ಡಿ ಮತ್ತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಬಳ್ಳಾರಿಯ ಈ ಒಂದು ಸಂಡೂರಿನ ಬೈ ಎಲೆಕ್ಷನ್ ಅಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಗತ್ತಾ? ಸಂಡೂರಿನ ಟಿಕೆಟ್ ಅನ್ನ ಬಳ್ಳಾರಿಯ ಶ್ರೀರಾಮುಲು ಅವರಿಗೆ ಕೊಡಿಸಲು ಮಹತ್ವದ ಪಾತ್ರವನ್ನ ಗಣಿ ದಣಿ ಜನಾರ್ದನ ರೆಡ್ಡಿ ವಹಿಸ್ಕೊಳ್ತಾರ? ಆಪ್ತ ಸ್ನೇಹಿತನಿಗೆ ಟಿಕೆಟ್ ಕೊಡಿಸಿ ಅವರನ್ನ ಗೆದ್ದುಕೊಂಡು ವಿಧಾನಸೌಧದ ಮೆಟ್ಟಿಲೇರಿಸ್ತಾರ? ಹೀಗೆ ಹಲವು ಪ್ರಶ್ನೆಗಳು ನಮ್ಮ ಮುಂದಿರುವಂಥದ್ದು. ಯಾಕಂತಂದ್ರೆ ಗಣಿ ದಣಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಆಪ್ತ ಸ್ನೇಹಿತರು, ಒಟ್ಟಿಗೆ ರಾಜಕೀಯಕ್ಕೆ ಬಂದವರು, ಒಟ್ಟಿಗೆ ರಾಜಕೀಯನ ಮಾಡ್ಕೊಂಡಿರೋರು. ಅದರ ಜೊತೆಗೆ ರೆಡ್ಡಿ ಸಹೋದರರ ನಡುವಿರುವಂತಹ ಪ್ರಾಬಲ್ಯವನ್ನ ಸಾಕಷ್ಟು ಹಿಡಿತದಲ್ಲಿಟ್ಕೊಂಡು ಬಳ್ಳಾರಿ ಜಿಲ್ಲೆಯನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಒಂದು ಕಡೆ ಕರುಣಾಕರ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರನ್ನ ಕೂಡ ಮೀರಿಸಿ ಶ್ರೀರಾಮುಲುಗೆ ಸಾಕಷ್ಟು ಮನ್ನಣೆಯನ್ನ ಗಣಿ ದಣಿ ಜನಾರ್ದನ ರೆಡ್ಡಿ ಕೊಡ್ತಿದ್ರು. ಹೀಗಾಗಿ ಇವತ್ತು ಸಂಕಷ್ಟದಲ್ಲಿರುವಂತಹ ಶ್ರೀರಾಮುಲುಗೆ ಗಣಿ ದಣಿ ಸಹಾಯಕ್ಕೆ ನಿಲ್ತಾರ ಅನ್ನೋದು ಇಲ್ಲಿ ಬಹುಮುಖ್ಯವಾದ ಪ್ರಶ್ನೆ. ಅದರಲ್ಲೂ ಕೂಡ ವಿಧಾನಸಭಾ ಚುನಾವಣೆಯ ಸೋಲು, ಲೋಕಸಭಾ ಚುನಾವಣೆಯ ಸೋಲು, ಇದೀಗ ಬೈ ಎಲೆಕ್ಷನ್ ಟಿಕೆಟ್ ಕೂಡ ಸಿಗಲ್ಲ ಅನ್ನುವಂತಹ ಒಂದು ಸೋಲು ಅವರಿಗೆ ಸಾಕಷ್ಟು ಕಾಡ್ತಾ ಇದೆ. ಶ್ರೀರಾಮುಲು ಅವರಿಗೆ ಕೈ ಇಡುವಂತಹ ಕೆಲಸಕ್ಕೆ ಇದೀಗ ಗಣಿ ದಣಿ ಮುಂದಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಗಣಿ ದಣಿಯನ್ನ ಶ್ರೀರಾಮುಲು ಕೂಡ ಅಷ್ಟೇ ನೆಚ್ಕೊಂಡಿದ್ದಾರೆ. ಅವರು ಬಳ್ಳಾರಿ ಪ್ರವೇಶವಾಗ್ತಿರೋದಕ್ಕೆ ಸಾಕಷ್ಟು ಸಂತೋಷ ಆಗ್ತಿದೆ ಅಂತ ಏನು ಹೇಳಿಕೆಗಳನ್ನ ಕೊಟ್ಟಿರೋದಲ್ಲದೆ ಅವರ ಸ್ವಾಗತಕ್ಕೆ ನಾನು ಕಾತರನಾಗಿ ಕಾಯ್ತಿದ್ದೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಶ್ರೀರಾಮುಲು ಬಳ್ಳಾರಿಯ ಗಣಿ ದಣಿಯ ಸ್ನೇಹ ಸಾಕಷ್ಟು ಅವಿನಾಭಾವದಿಂದ ಕೂಡಿರುವಂಥದ್ದು. ಏನು ಸಂಕಷ್ಟದಲ್ಲಿರುವಂತಹ ಶ್ರೀರಾಮುಲುಗೆ ಗಣಿ ದಣಿ ಜನಾರ್ದನ ರೆಡ್ಡಿ ಕೈ ಹಿಡಿದ್ರೆ, ಕಷ್ಟದಲ್ಲಿದ್ದಂತಹ ಗಣಿ ದಣಿ ಜನಾರ್ದನ ರೆಡ್ಡಿ ಅವರನ್ನು ಕೂಡ ಶ್ರೀರಾಮುಲು ಈ ಹಿಂದೆ ಕೈ ಹಿಡಿದಿದ್ರು. ಇಬ್ಬರು ಕೂಡ ಮಾಜಿ ಸಚಿವರು. ಹೀಗಾಗಿ ಬಳ್ಳಾರಿ ಜಿಲ್ಲೆ, ವಿಜಯನಗರ, ಕೊಪ್ಪಳ ಹೀಗೆ ಅವರ ಒಂದು ಕಲ್ಯಾಣ ಕರ್ನಾಟಕದ ಭಾಗವಾದಂತಹ ಈ ಒಂದು 3 ಜಿಲ್ಲೆಗಳಲ್ಲಿ ತಮ್ಮ ಒಂದು ಪ್ರಾಬಲ್ಯವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಮುಂದಿನ ರಾಜಕೀಯ ಬದಲಾವಣೆಗಳನ್ನ ಹೇಗೆ ಮಾಡ್ತಾರೆ, ಈ ಒಂದು ಸುಪ್ರೀಂ ಕೋರ್ಟ್ನ ಅನುಮತಿಯನ್ನ ಹೇಗೆಲ್ಲ ಬಳಸಿಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಅದರಲ್ಲೂ ಕೂಡ ಗಂಗಾವತಿ ಕ್ಷೇತ್ರದಲ್ಲಿ ಏನು ಅಂಜನಾದ್ರಿ ಬೆಟ್ಟ ಇದೆ, ಆ ಒಂದು ಬೆಟ್ಟದ ಸಾಕಷ್ಟು ಡೆವಲಪ್ಮೆಂಟ್ ಮಾಡೋ ಕೆಲಸಕ್ಕೂ ಕೂಡ ಗಣಿ ದಣಿ ಸಾಕಷ್ಟು ವೈಯಕ್ತಿಕವಾಗಿ ರಾಜಕೀಯವಾಗಿ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲ ಕ್ಷೇತ್ರಗಳ ಮೇಲೆ ಒಂದು ಪ್ರಾಬಲ್ಯನ ಸಾಧಿಸಬೇಕಾದ್ರೆ ಗಣಿ ದಣಿ ಅವರ ಒಂದು ಎಂಟ್ರಿ ಸಾಕಷ್ಟು ರೋಚಕವಾಗಿರುತ್ತೆ. ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.